ಎಲ್ರಿಗೂ ನಮಸ್ಕಾರ. ಆಯುಧ ಪೂಜೆ ಹಾಗೆ ವಿಜಯದಶಮಿಯ ಶುಭಾಶಯಗಳು. ಈ ವ್ಲಾಗು ಆಯುಧ ಪೂಜೆಯ ವ್ಲಾಗ್ ಆಗಿರುತ್ತೆ. ಹೂವಿನಾರ ಎಲ್ಲ ಎತ್ತಿಡ್ತಾ ಇದ್ದೆ ಗಾಡಿಗಳಿಗೆ ಹಾಕೋಣ ಅಂತ ಹೇಳಿ. ಸೊ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಾಹನಗಳಿಗೆ ಪೂಜೆ ಮಾಡೋಣ ಅಂತ ಹೂವಿನಾರ ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೆ. ಆಯುಧ ಪೂಜೆ ದಿನ ನಾನು ಬುಕ್ಸ್ ಏನು ಇಟ್ಟು ಪೂಜೆ ಮಾಡಲಿಲ್ಲ, ಯಾಕಂದ್ರೆ ನವರಾತ್ರಿಲಿ ಸರಸ್ವತಿ ಪೂಜೆ ಮಾಡಿದ್ವಲ್ಲ, ಅವಾಗಲೇ ನಾನು ಬುಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಮತ್ತೆ ಇವತ್ತು ಮಾತ್ರ ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಸ್ಟವ್, ಮಿಕ್ಸಿ, ಫ್ರಿಡ್ಜು, ಹಾಗೆ ತರಕಾರಿ ಕಟ್ ಮಾಡುವಂತ ನೈಫ್ಗಳಾಗಿರ್ಬೋದು, ಮತ್ತು ಇನ್ನು ನಾವು ಕಿಚನಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀವಿ, ಸೊ ಆ ರೀತಿ ಥಿಂಗ್ಸ್ಗಳು, ಎಲೆಕ್ಟ್ರಾನಿಕ್ ಥಿಂಗ್ಸ್ಗಳು, ಇದನ್ನೆಲ್ಲ ಪೂಜೆ ಮಾಡಿ. ಹಾಗೆ ಈ ವಸ್ತುಗಳೆಲ್ಲ ನಿರ್ಜೀವ ವಸ್ತುಗಳೇ ಆಗಿದ್ರೂ ನಮ್ಮ ಜೀವನದಲ್ಲಿ ಒಂದು ಭಾಗಗಳೇ ಆಗೋಗ್ಬಿಟ್ಟಿದೆ. ಸೊ ಈ ವಸ್ತುಗಳಿಲ್ಲ ಅಂತ ಅಂದರೆ ನಮ್ಮ ಜೀವನನೇ ನಡೆಯೋದಿಲ್ಲ ಅನ್ನೋ ರೀತಿಲಿ ಇದಕ್ಕೆ ನಾವು ಅಟ್ಯಾಚ್ಮೆಂಟ್. ಒಂದು ವರ್ಷಕ್ಕೆ ಒಂದ್ಸಲನಾದರೂ ಇವುಗಳಿಗೂ ಪೂಜೆ ಮಾಡಬೇಕು ಅಂತಲೇ ಈ ಹಬ್ಬ ಬಂದಿದೆಯೇನೋ ಅಂತ ಅನ್ಕೊಳ್ತೀನಿ ನಾನು. ನಮ್ಮ ಬಾಲ್ಯದಲ್ಲಿ ಆಯುಧ ಪೂಜೆ ಆಚರಣೆ ಬೇರೆ ಥರನೇ ಇತ್ತು. ವೆಹಿಕಲ್ಸ್ ಪೂಜೆ ಮಾಡಬೇಕು ಅಂತ ಅಂದರೆ ಎತ್ತಿನ ಗಾಡಿಗಳಿಗೆ ಪೂಜೆ ಮಾಡಬೇಕಾಗಿತ್ತು. ಹಾಗೆ ವೆಹಿಕಲ್ಸ್ ಅಂದರೆ ಎಲ್ಲರ ಮನೆಯಲ್ಲೂ ಬೈಕು, ಕಾರು ಇರೋದು ತುಂಬ ಕಮ್ಮಿನೇ ಇದ್ದಿದ್ದಂಥದ್ದು. ರೈತರು ಅಂದಮೇಲೆ ಜಾಸ್ತಿ ಇದ್ದಿದ್ದು ಎತ್ತಿನ ಗಾಡಿ, ನೇಗ್ಲುಗಳಿಗೆ ಪೂಜೆ ಮಾಡ್ತಾ ಇದ್ವಿ. ಇವಾಗ ಎತ್ತಿನ ಗಾಡಿಗಳನ್ನ ಕಣ್ಣಲ್ಲಿ ನೋಡೋದೇ ಆಗ್ಲಿ ಕಮ್ಮಿನೇ ಆಗೋಗಿದೆ. ಯಾರ ಮನೆಯಲ್ಲೂ ಇಲ್ಲ, ಎಲ್ಲದಕ್ಕೂ ಮಿಷಿನ್ ಬಂದಿದೆಯಲ್ಲ ಇವಾಗ. ಹಾಗೆ ಇಲ್ಲ ಅಡುಗೆ ಮನೆ ವಸ್ತುಗಳಾದರೆ ಒಳಕಲ್ಲಾಗಿರ್ಬೋದು, ತೆಂಗಿನಕಾಯಿ ತುರಿಯೋ ಮನೆಗಳಾಗಿರ್ಬೋದು, ಹಾಗೆ ಇನ್ನು ತರಕಾರಿ ಕಟ್ ಮಾಡುವಂಥ ಕುಡ್ಲುಗಳು, ಸೊ ಈ ರೀತಿ ವಸ್ತುಗಳಿಗೆ ಪೂಜೆ ಮಾಡ್ತಾ ಇದ್ದಿದ್ದಂಥದ್ದು. ಅವಾಗಿನ ಜೀವನದ ಶೈಲಿಯಲ್ಲಿ ಹಬ್ಬನ ಆಚರಣೆ ಮಾಡ್ತಾ ಇದ್ವಿ. ಸೊ ಇವಾಗ ನಾವು ಇರುವಂಥ ಜೀವನದ ಶೈಲಿಯಲ್ಲಿ ಹಬ್ಬನ ಆಚರಣೆ ಮಾಡ್ತೀವಿ. ಸೊ ಇವಾಗಂತೂ ಎಲ್ಲರ ಮನೇಲೂ ಕಾರು, ಬೈಕು, ಸ್ಕೂಟಿ, ಸೈಕಲ್ಗಳು, ಈ ರೀತಿ ಎಲೆಕ್ಟ್ರಾನಿಕ್ ವಸ್ತುಗಳೇ ಜಾಸ್ತಿ ಇರುವಂಥದ್ದು. ಸೊ ಹಾಗೆ ನಾನು ರಿತ್ವಿಕ್ ಕೇಳ್ತಾ ಇದ್ದ, ಅಮ್ಮ ನೀವು ಚಿಕ್ಕದ್ರಲ್ಲಿ ಹೇಗೆ ಹಬ್ಬ ಮಾಡ್ತಾ ಇದ್ರಿ ಅಂತ. ಸೊ ಹಾಗಾಗಿ ನೆನಪಾಯಿತು. ಅವನ ಜೊತೆ ಮಾತಾಡಿಕೊಂಡು ಹಾಗೆ ವೆಹಿಕಲ್ಸ್ಗೆಲ್ಲ ಕುಂಕುಮ ಇಟ್ಕೊಂಡು ನಾವು ಆಯುಧ ಪೂಜೆನ ಈ ರೀತಿ ಮಾಡ್ತಾ ಇದ್ವಿ ಅಂತ ಹೇಳ್ಕೊಂಡು, ವೆಹಿಕಲ್ಸಿಗೆ ಯಾವ ರೀತಿ ನಾಮ ಇಡಬೇಕು ಅಂತ ಕೇಳ್ತಾ ಇದ್ದ. ಏನಕ್ಕೆ ಹಂಗೆ ಕೇಳ್ದ ಅಂದರೆ, ಶ್ರಾವಣ ಮಾಡಿದ್ದಾಗ ತಿರುಪತಿ ನಾಮ ಇಡ್ತೀವಲ್ವ, 3 ನಾಮನ ಆ ರೀತಿ ನಾವು ಹಣೆಗೆ ಇಟ್ಕೊಳ್ತಾ ಇದ್ದು. ಸೊ ಹಾಗಾಗಿ ಅವನು ವೆಹಿಕಲ್ಸಿಗೆ ಅದೇ ಥರ ಇಡಬೇಕಾ ಅನ್ನೋ ಒಂದು ಕನ್ಫ್ಯೂಸಲ್ಲಿ ಕೇಳ್ದ. ನಾವು ಹಣೆಗೆ ವಿಭೂತಿ ಹಚ್ಕೊಳ್ತೀವಲ್ವ, ಅದೇ ರೀತಿ ವೆಹಿಕಲ್ಸಿಗೆ ಇಡಪ್ಪ ಅಂತ ಹೇಳಿದೆ. ಫುಲ್ ವೆಹಿಕಲ್ಸ್ ಫುಲ್ಲಾಗಿ ಅವನೇ ನಾಮ ಇಟ್ಟಿದ್ದಂಥದ್ದು. ಸೊ ನಾವು ಮಕ್ಕಳಿಗೆ ಹಿಂಸೆ ಮಾಡಿ ನಮ್ಮ ಜೊತೆ ಕೆಲಸ ಮಾಡಿ ನಮಗೆ ಹೆಲ್ಪ್ ಮಾಡಿ ಅಂತ ಕರೆಯೋದ್ರ ಬದಲು ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರೇ ಇಂಟ್ರೆಸ್ಟ್ ತೋರಿಸಿ ಕೆಲಸ ಮಾಡಿ. ಇನ್ನೊಂದು, ಆ ಕೆಲಸ ಮಾಡಬೇಡ, ನಿನಗೆ ಅದು ಸರಿ ಮಾಡೋಕ್ಕೆ ಬರೋದಿಲ್ಲ, ಮತ್ತು ಅಲ್ಲೆಲ್ಲ ಗಲೀಜು ಮಾಡ್ತೀಯಾ, ಹಾಗೆ ಮಾಡ್ತೀಯಾ, ಈಗ ಮಾಡ್ತೀಯಾ ಅಂತ ಹೇಳಿ ಮಕ್ಕಳನ್ನ ಸುಮ್ಮನೆ ಕೂರಿಸೋದ್ರ ಬದಲ ಅವ್ರು ಹೇಗೆ ಮಾಡ್ತಾರೋ ಅದೇ ರೀತಿ ಕೆಲಸ ನೀವು ಮಾಡಿ ಅಂತ ಹೇಳಿ ಮಾಡಿಸಿದ್ರೇ ಅವ್ರಿಗೆ ಯಾವ ಕೆಲಸನ ಯಾವ ರೀತಿ ಮಾಡಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಸೊ ನಾವು ಏನನ್ನೂ ಹೇಳ್ಕೊಡ್ದೇನೆ ಏನನ್ನೋ ಮಾಡಿಸ್ತಾನೆ ದಿಢೀರಂತ ಒಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾರೆ. ಹಾಗೆ ಮಕ್ಕಳ ಜೊತೆ ಒಂದು ನೀಟಾಗಿ ಕೆಲಸ ಮಾಡಿ ಅಂತ ನೀಟ್ನೆಸ್ ಆಗಿ ಹೇಳ್ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಸೇರಿಕೊಂಡು ಅವ್ರ ಜೊತೆ ಕೆಲಸ ಮಾಡೋದು ಒಳ್ಳೆಯದು ಅಂತ ಅನ್ಕೊಳ್ತೀನಿ. ಹಾಗೆ ಅವನ ಜೊತೆ ಸುಮ್ಮನೆ ತಮಾಷೆಯಾಗಿ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ದೆ. ರಿಯಲ್ ವಾಯ್ಸ್ ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಒಳಗಡೆ ಶ್ಲೋಕ ಹಾಕಿದ್ನಲ್ಲ ಅದು ಕೂಡ ಆಡಿಯೋ ಹಾಗೆ ಬಂದಿದೆಯಲ್ಲ. ಸೊ ಏನಾದರೂ ಈ ವಿಡಿಯೋಗೆ ಕಾಪಿರೈಟ್ ಬಂದುಬಿಡುತ್ತೆ ಅಂತ ಅಂದ್ಕೊಂಡು ಮ್ಯೂಟ್ ಮಾಡಿದ್ದೀನಿ. ವಾಯ್ಸ್ ಕೊಡೋಂಗೆ ಆಗಿಬಿಡ್ತು. ಹಾಗೆ ಅವನ ಕ್ರಿಕೆಟ್ ಕಿಟ್ಟೆಲ್ಲನೂ ಕೋಚಿಂಗಲ್ಲೇ ಬಿಟ್ಟು ಬಂದಿದ್ದ. ಈವ್ನಿಂಗ್ ಅಲ್ಲಿಗೆ ಹೋಗಬೇಕು ಪೂಜೆಗೆ. ಸೊ ಮನೇಲೇ ಪ್ರಾಕ್ಟೀಸ್ ಮಾಡುವಂಥ 2 ಬ್ಯಾಟ್ ಇತ್ತು, ಅದನ್ನೇ ಇಟ್ಟು ಪೂಜೆ ಮಾಡಪ್ಪ, ಪರವಾಗಿಲ್ಲ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅವ್ನ ಬ್ಯಾಟ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಅವ್ನ ಥಿಂಗ್ಸ್ ಮಾತ್ರ ಯಾವುದನ್ನು ಮರೆಯೋ ಹಾಗಿಲ್ಲ. ನಾನೊಂದು ಇದರಲ್ಲಿ ವಿಷಯ ಹೇಳಲೇಬೇಕು. ಎಷ್ಟು ಬಾಲ್ ಇದೆ ಎಲ್ಲ ಬಾಲಿಗೂ ಫುಲ್ ಕುಂಕುಮ ಹಚ್ಚಿದ್ದ. ಅದೊಂದು ಕ್ಲಿಪ್ಪಿಂಗ್ ತೊಗೊಬೇಕಾಗಿತ್ತು, ನಾನು ಮರೆತುಬಿಟ್ಟೆ. ಅವರಪ್ಪ ಪೂಜೆ ಮಾಡಬೇಕಾದ್ರೆ ಹೇಳ್ತಾ ಇದ್ದ, ನನ್ನ ಸೈಕಲ್ಗೆ ಚೆನ್ನಾಗಿ ಪೂಜೆ ಮಾಡಿ ಪಪ್ಪ ಅಂತ ಹೇಳಿ, ನಿಮ್ಮ ಕಾರಿಗೆ ಮಾತ್ರ ಚೆನ್ನಾಗಿ ಪೂಜೆ ಮಾಡ್ಕೊಬೇಡಿ, ನನ್ನ ಸೈಕಲ್ಗೂ ಚೆನ್ನಾಗಿ ಪೂಜೆ ಮಾಡಿ, ನನ್ನ ಸೈಕಲ್ ಲಾಸ್ಟಿಗೆ ನಿಲ್ಸಿದಿರಲ್ಲ ಅಂತ ಬೇರೆ ಕೇಳ್ತಾ ಇದ್ದ. ಬೆಳಗ್ಗೆನೇ ಎಲ್ಲ ವೆಹಿಕಲ್ಸು ಅವನೇ ವಾಶ್ ಮಾಡಿದ್ದು. ಅಂದರೆ ಕಾರ್ನ ನಾವು ಹೊರಗಡೆ ವಾಶ್ ಮಾಡಿಸ್ಕೊಂಡು ಬಂದ್ವಿ. ಸ್ಕೂಟಿ ಮತ್ತು ಸೈಕಲ್ ಎಲ್ಲ ವಾಶ್ ಮಾಡಿ ಫುಲ್ ಆ ಜಾಗ ಎಲ್ಲ ನೀಟಾಗಿ ವಾಶ್ ಮಾಡಿ ಪೂಜೆ ಐಟಮ್ಸ್ ಎಲ್ಲ ತಂದ್ಕೊಟ್ಟಿದ್ದ. ಹಾಗೆ ವೆಹಿಕಲ್ಸ್ ಎಲ್ಲ ಪೂಜೆ ಮಾಡಿ ಕುಂಬಳಕಾಯಿ ಎಲ್ಲ ನೀವಿಳಿಸಿ ದೃಷ್ಟಿ ತೆಗೆದು ಹೊಡೆದ. ಮಧ್ಯಾಹ್ನ 2 ಗಂಟೆಗೆ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಯಾಕಂದ್ರೆ ಈವ್ನಿಂಗ್ ಅಂಗಡಿ ಪೂಜೆಗೆ ಹೋಗ್ಬೇಕಾಗಿತ್ತು. ಸೊ ನಮ್ದು ಅಂಗಡಿ ಪೂಜೆ ಇತ್ತು. ಹಾಗಾಗಿ ನಾವು ಮಧ್ಯಾಹ್ನನೇ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡಿಕೊಂಡು, ಮತ್ತೆ ಇನ್ನು ರಿತ್ವಿಕ್ ಕೋಚಿಂಗಲ್ಲಿ ಪೂಜೆ ಇತ್ತು. ಸೊ ಅವನು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಅವನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಈವ್ನಿಂಗು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಮಧ್ಯಾಹ್ನನೇ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮನೆ ಆಯುಧ ಪೂಜೆ ಆಚರಣೆ ಈ ರೀತಿ ಆಯಿತು. ಸೊ ಆಯುಧ ಪೂಜೆನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನೀವೆಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಡೇ ವಿಜಯದಶಮಿ, ನಾನು ಮನೆಯಲ್ಲಿ ನವರಾತ್ರಿ ಆಚರಣೆ ಮಾಡ್ತಾ ಇದ್ದೆ, ಅಖಂಡ ದೀಪನ ಹಚ್ಚಿದ್ದೆ. ಹಾಗಾಗಿ ನಾನು ಆಯುಧ ಪೂಜೆಯಲ್ಲಿ ಅಖಂಡ ದೀಪನ ತೆಗಿಯೋಕ್ಕೆ ಹೋಗಲಿಲ್ಲ. ಸೊ ನಾನು ವಿಜಯದಶಮಿ ದಿನ ಅಖಂಡ ದೀಪ ಎಲ್ಲ ತೆಗೆದು, ಕಳಸ ಎಲ್ಲ ತೆಗೆದು, ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಇವತ್ತು ಕಳಸ ಎಲ್ಲ ತೆಗೆದು ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ವಾರದ ಪೂಜೆ ರೆಗ್ಯುಲರಾಗಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ
ವಾರದ ಪೂಜೆ ರೀತಿ ಮಾಡ್ಕೊಂಡು ಹೋಗೋದಷ್ಟೇ ಇನ್ನು. ಸೊ ಹಾಗಾಗಿ ಇವತ್ತು ಪೂಜೆ ಪಾತ್ರೆಗಳನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ದೇವ್ರ ಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೊಸದಾಗಿ ಕಳಸ ಇಟ್ಟು ಪೂಜೆ ಮಾಡಿ. ಹಾಗೆ ಇನ್ನು ಹಿತ್ತಾಳೆ ಪಾತ್ರೆಗಳು, ತಾಮ್ರದ ಪಾತ್ರೆಗಳನ್ನು ಈಸಿಯಾಗಿ ಕ್ವಿಕ್ಕಾಗಿ ಬೇಗ ವಾಶ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ 2-3 ವಿಡಿಯೋಗಳನ್ನು ಹಾಕಿದ್ದೀನಿ. ಆದರೂ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ ಅವ್ರಿಗೂ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಬಿಸಿ ನೀರನ್ನ ಮಾಡಿಕೊಂಡು ಅದರಲ್ಲಿ ಲೆಮನ್ ಸಾಲ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಪೂಜೆ ಪಾತ್ರೆಗಳನ್ನೆಲ್ಲ ಏನೇನಿದೆ ಆ ಪಾತ್ರೆಗಳನ್ನೆಲ್ಲ ಅದರಲ್ಲಿ ಸ್ವಲ್ಪ ಹೊತ್ತು ಡಿಪ್ ಮಾಡಿ ಇಡ್ತೀನಿ. ಅಷ್ಟರಲ್ಲಿ ಹೊರಗಡೆ ಹೋಗಿ ಹೂ ಕುಯ್ಕೊಂಡು ಬರೋಣ ಅಂತ ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಸೊ ಅಷ್ಟು ಬೇಡ, ಬೇಗನೆ ಕ್ಲೀನಾಗಿರುತ್ತೆ. ಬಟ್ ನಾನು ಹೂ ಕುಯ್ಕೊಂಡು ಬರೋ ಅಷ್ಟರಲ್ಲಿ ಒಂದು 10 ನಿಮಿಷ ಆಗಿರುತ್ತೆ ಅಂತ ಎಲ್ಲ ಪಾತ್ರೆನೂ ಇದರಲ್ಲಿ ಡಿಪ್ ಮಾಡಿ. ಹಾಗೆ ಬೆಳ್ಳಿ ಪಾತ್ರೆಗಳನ್ನು ಕೂಡ ಇದೇ ನೀರಲ್ಲಿ ಮುಳುಗಿಸಿಡ್ತೀನಿ. ಬೇಗನೆ ವಾಶ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಆಯಿಲ್ ಪಿಸಿ ಇಲ್ದೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಪೂಜೆ ಪಾತ್ರೆಯಲ್ಲಿ ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು, ತಾಮ್ರದ ಪಾತ್ರೆಗಳಾಗಿರ್ಬೋದು, ಇಲ್ಲ ಬೆಳ್ಳಿ ಪಾತ್ರೆಗಳಾಗಿರ್ಬೋದು, ಇದನ್ನೆಲ್ಲ ಈಸಿಯಾಗಿ ಯಾವ ರೀತಿ ಕ್ವಿಕ್ಕಾಗಿ ವಾಶ್ ಮಾಡ್ಕೊಬಹುದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇದ್ರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ನೋಡಬಹುದು. ಹಾಗೆ ಪೂಜೆ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋ ಅಷ್ಟರಲ್ಲಿ ಈವ್ನಿಂಗೇ ಆಗೋಗ್ಬಿಡ್ತು. ಹಾಗೆ ಅಖಂಡ ದೀಪನ ಹಚ್ಬೇಕಾದ್ರೆ ಅಖಂಡ ದೀಪದ ಕೆಳಗೆ ಪ್ಲೇಟಲ್ಲಿ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ದೀಪನ ಹಚ್ಚಿರ್ತೀವಲ್ವ, ಅಕ್ಕಿನ ಹೊರಗಡೆ ಪಕ್ಷಿಗಳಿಗೆ ತಿನ್ನೋಕೆ ಇಡ್ಬೋದು. ಇಲ್ಲ ಅಂದರೆ ಮನೇಲೆ ಸ್ವೀಟ್ ಪೊಂಗಲ್ ಏನಾದರೂ ಮಾಡಿಕೊಂಡು ತಿನ್ಬಹುದು. ಸೊ ಈ ರೀತಿ ಅಕ್ಕಿನ ಯೂಸ್ ಮಾಡ್ಕೊಳ್ಬೋದು. ಮತ್ತು ಆ ದೀಪನ ನೆಕ್ಸ್ಟ್ ಇಯರ್ ಅದೇ ದೀಪನ ಯೂಸ್ ಮಾಡಬಾರ್ದು, ಹೊಸದಾಗಿ ಮಣ್ಣಿನ ದೀಪ ತಗೊಂಡು ಯೂಸ್ ಮಾಡಬೇಕಾಗತ್ತೆ. ಸೊ ಆ ದೀಪನ ಹಾಗೆ ಮನೆಯಲ್ಲಿ ವಾಶ್ ಮಾಡಿ. ಹಾಗೆ ಕಮೆಂಟಲ್ಲಿ ಈ ಪಂಚಪಾತ್ರೆಯಲ್ಲಿ ಇರುವಂತಹ ನೀರಿಗೆ ಏನು ಪುಡಿನ ಮಿಕ್ಸ್ ಮಾಡಿದ್ರಿ ಅಂತ ಕೇಳಿದ್ರಿ. ತೀರ್ಥದ ಪುಡಿನ ಮಿಕ್ಸ್ ಮಾಡಿರೋ ಅಂಥದ್ದು, ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ತೀರ್ಥದ ಪುಡಿನ ನಾನು ಮಿಕ್ಸ್ ಮಾಡಿದ್ದೀನಿ. ಹಾಗೆ ಈ ತೀರ್ಥದ ಪುಡಿನ ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ವಿಡಿಯೋನ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಬಹುದು. ಪೂಜೆ ಮಾಡಬೇಕಾದ್ರೆ ಮಕ್ಕಳನ್ನ ಕೂಡ ಜೊತೆಲೆ ಕೂರಿಸ್ಕೊಂಡು ಶ್ಲೋಕ ಎಲ್ಲ ಹೇಳ್ಕೊಂಡು ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು. ಮಕ್ಕಳು ಕೂಡ ದಿನನಿತ್ಯ ದೇವರ ಶ್ಲೋಕನ ಹೇಳೋದು ತುಂಬಾನೇ ಒಳ್ಳೆಯದು. ಮತ್ತೆ ಅವರಿಗೆ ಬರುವಂಥ ಶ್ಲೋಕನ ಅವ್ರದೇ ಒಂದು ಬುಕ್ಸಲ್ಲಿ ಬರೆದಿಟ್ಕೊಂಡಿದ್ದಾರೆ. ಕೆಲವೊಂದು ಶ್ಲೋಕನ ನೋಡಿ ಹೇಳ್ತಾರೆ, ಕೆಲವೊಂದು ಶ್ಲೋಕನ ನೋಡ್ದೇನೆ ಹಾಗೆ ಹೇಳ್ತಾರೆ. ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಹೈಪ್ ಮಾಡೋದನ್ನ ಮರಿಬೇಡಿ. ಮತ್ತು ನೀವೆಲ್ಲರೂ ಕೂಡ ಆಯುಧ ಪೂಜೆ ವಿಜಯದಶಮಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.